ಸರ್ಕಾರ ನಿನ್ನೆ ಬಿ ಖಾತೆಯಿಂದ ಎ ಖಾತೆ ಮಾಡ್ಕೊಳಕ್ಕೆ ಅದೇನೊಂದು ಡಿಸ್ಕೌಂಟ್ ನೀನು ಕೊಟ್ಟಿತ್ತು, ತಗೊಳ್ಳಿ ಮಾಡ್ಕೊಳ್ಳಿ, ಎಷ್ಟು ಕಡಿಮೆ ದುಡ್ಡು ಆಗುತ್ತೆ ಈಗ ಅಂತ. ಅದನ್ನು ಕುಮಾರಸ್ವಾಮಿ ಅವರು ಹೇಳ್ತಾರೆ, ಇದು ಜೇಬಿಗೆ ಕನ್ನ ಹಾಕುವ ಕೆಲಸ ಸ್ಕೀಮ್ ಇದು. ಇದನ್ನು ನಂಬಬೇಡಿ, ಕೊಡಬೇಡಿ ಯಾರುವೆ ದುಡ್ಡನ್ನ ಸಾಲಾಗಿಲ್ಲ ಎಲ್ಲ ಮಾಡಿಕೊಂಡು. ನಾವು ಅಧಿಕಾರಕ್ಕೆ ಬರ್ತೀವಿ ಆಗ ಮಾಡಿಕೊಡ್ತೀವಿ, ಸುಮ್ಮನೆ ಇದ್ದುಬಿಡಿ, ಫ್ರೀ ಅದು ಅಂತ ಹೇಳ್ಬಿಟ್ಟಿದ್ದಾರೆ. ಇನ್ನು ಬಿಡದಿ ಹತ್ರ ಅದ್ಯಾವುದೋ ಟೌನ್ಶಿಪ್ ಮಾಡೋದಕ್ಕೆ ಅವ್ರು ಹೇಳ್ತಾರೆ ಇದು ರಿಯಲ್ ಎಸ್ಟೇಟ್ ದಂಧೆ ಇದು. ಚೀಫ್ ಮಿನಿಸ್ಟ್ರು ತನ್ನ ಹುದ್ದೆನ ಉಳಿಸ್ಕೊಳ್ಳೋಕ್ಕೆ ಶಿವಕುಮಾರ್ಗೆ ಸರೆಂಡರ್ ಆಗಿ ರಿಯಲ್ ಎಸ್ಟೇಟ್ ಬ್ರೋಕರ್ ಥರ ಆಡ್ತಾ ಇದ್ದಾರೆ. ಯಾಕೆ ಈ ಯೋಜನೆ ಲೂಟಿ ಹೊಡೆಯೋ ಯೋಜನೆ ಇದು, ಹಳ್ಳಿಗಳನ್ನು ಹಾಳು ಮಾಡಿ ನೀವು ಅಂತ ನಾನು ರೈತರ ಪರ ಇರ್ತೀನಿ ಅಂತ ಅವರಂದಿದ್ದಾರೆ. ಸಿ ಎಮ್ಮು ನಾನು ಕುಮಾರಸ್ವಾಮಿಗೆಲ್ಲ ಉತ್ತರ ಕೊಡಲ್ಲ ಅಂತ. ಹಂಗೆ ಹೇಳೋಕ್ಕಾಗಲ್ಲ. ಚೀಫ್ ಮಿನಿಸ್ಟ್ರು ಕುಮಾರಸ್ವಾಮಿ ಕೊಡದೇ ಇರ್ಬೋದು, ಬಟ್ ಕುಮಾರಸ್ವಾಮಿ ಇಸ್ ಆಲ್ಸೋ ಎ ಮಿನಿಸ್ಟರ್. ಹೌದು, ಸೆಂಟ್ರಲ್ ಮಿನಿಸ್ಟರ್. ನಾಳೆ ಎಲ್ಲ ಸೆಂಟ್ರಲ್ ಮಿನಿಸ್ಟರ್ಗಳು ನಿಮ್ಮಿಬ್ಬರಿಗೂ ನಿಮಗೆಲ್ಲ ಉತ್ತರ ಕೊಡೋಕ್ಕಾಗಲ್ಲ ಅಂದ್ಬಿಟ್ರೆ ಆಗತ್ತಾ? ಓಕೆನಾ? ಹಂಗಾಗಲ್ಲ. ದಿ ಚೀಫ್ ಮಿನಿಸ್ಟರ್ ಹ್ಯಾಸ್ ಟು ಡಿಫೆಂಡ್ ಇಟ್ ಬೈ ಡಾಟಾ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್. ನನ್ನ ವಾದ ಈ ಟೌನ್ಶಿಪ್ಪು ಯಾಕೆ ಅವಶ್ಯಕತೆ ಇರಬಹುದು, ಬಟ್ ಈಗಲ್ಲ. ಅದಕ್ಕೆ ಬಿ ಡಿ ಎ ಡೆವಲಪ್ ಮಾಡಿರೋ 3 ಪ್ರಮುಖ ಬಡಾವಣೆಗಳೇ ಕಂಪ್ಲೀಟ್ ಆಗಿಲ್ಲ. ಅವ್ಯಾವ ಶಿವರಾಮ ಕಾರಂತ, ಕೆಂಪೇಗೌಡ, ಇನ್ನೊಂದು ಯಾವುದೋ ಒಂದು ಸರ್ ಎಂ ವಿಶ್ವೇಶ್ವರಯ್ಯ, ಯಾವುದೋ ಚರಂಡಿ ಆಗಿಲ್ಲ, ಕಂಬಿ ಆಗಿಲ್ಲ, ಕುಲಗೆಟ್ಟು ಕಿತ್ಕೊಂಡು ಹೋಗಿದೆ ಎಲ್ಲನೂ. ಜನ ಹೋಗಿ ಮನೆ ಕಟ್ಟೋ ಪರಿಸ್ಥಿತಿನಲ್ಲಿ ಇಲ್ಲ, ನೀರಿಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ, ಏನೂ ಇಲ್ಲದೆ ನೀವು ಹೊಸ ಟೌನ್ಶಿಪ್ಗೆ ಯಾಕೆ ಹೋಗ್ತಾ ಇದ್ದೀರಿ? ಸಂಬಡಿ ಶುಡ್ ಗೋ ಅಂಡ್ ಚಾಲೆಂಜ್ ದಿಸ್ ಇನ್ ಹೈಕೋರ್ಟ್. ಹೈಕೋರ್ಟಲ್ಲಿ ಕೇಳಬೇಕು, ಲಾರ್ಡ್ಶಿಪ್, ನಾನು ದುಡ್ಡನ್ನು ಪೂರ್ತಿ ಕೊಟ್ಟ ಮೇಲೆ ನನಗೆ ಅದನ್ನು ಹ್ಯಾಂಡ್ ಓವರ್ ಮಾಡೋಕ್ಕೆ ಇವ್ರ ಕೈಲಿ ಆಗದಿದ್ದರೆ ವಿತ್ ಎಲ್ಲ ಫೆಸಿಲಿಟಿ ರೇರಾ ಎಂಬ ಸರ್ಕಾರಿ ಸಂಸ್ಥೆ ಜೊತೆ ಶಾಮೀಲಾಗಿ ಸರ್ಕಾರ ನನಗೆ ಹ್ಯಾಂಡ್ ಓವರ್ ಮಾಡೋಕ್ಕಾಗದೇ ಇದ್ದರೆ ಇವರು ಅಯೋಗ್ಯತನಗಳಿಗೆ ಹೊಸ ಟೌನ್ಶಿಪ್ ಮಾಡೋದಕ್ಕೆ ಹೇಗೆ ಹೋಗ್ತಾರೆ ಇವರು ಅಂತ ಕೇಳಬೇಕು. ಹೌದು, ಕೇಳಬೇಕು ತಾನೆ? ಖಂಡಿತ. ಅದನ್ನು ಕೇಳಿ, ಅದರಿಂದ ಸ್ಟೇ ಕೊಡಿ ಟೌನ್ಶಿಪ್ಗೆ ಅಂತ ಕೇಳಿ, ಅಂಟಿಲ್ ದೇ ಫಿನಿಶ್ ದಿ ಅದರ್ಸ್. ನೀವು ಕೊಟ್ಟಿರೋ ಆಶ್ವಾಸನೆಗಳಿಗೆ ಪ್ರಕಾರ ಅವೆಲ್ಲವೂ ಮುಗಿಬೇಕು. ಕರೆಕ್ಟ್. ಮುಗಿದ ಮೇಲೆ ಬರಬೇಕು. ಇಷ್ಟೊತ್ತಿಗಾಗಲೇ ಬಿ ಡಿ ಎಗೆ ಮುಖಾಮುಖಿರದೆ ಜಡ್ಜ್ ಬಿಡಬೇಕಾಗಿತ್ತು ಹಿಡ್ಕೊಂಡು ಫೈನನ್ನು. ರೇರಾ ಎಂಬ ಸರ್ಕಾರಿ ಸಂಸ್ಥೆ ಮತ್ತು ಗಂಜಿ ಕೇಂದ್ರ, ಅದು ರಿಟೈರ್ ಆಗಿರೋ ಆಫೀಸರ್ಗಳನ್ನು, ಇದನ್ನ ಇನ್ನೊಂದು ಸುಪ್ರೀಂ ಕೋರ್ಟ್ಗೆ ಬರುತ್ತೆ, ಇದೊಂದು ಪಿಟಿಷನ್ ತರ್ತಾ ಇದ್ದಾರೆ ಈಗ. ಹೇಗೆ ರಿಟೈರ್ಡ್ ಆಫೀಸರ್ಸ್ನ ಅಲ್ಲಿಗೆ ತಂದು ಅದನ್ನು ಮುಂದುವರಿದ ಸರ್ಕಾರಿ ಸಂಸ್ಥೆ ಮಾಡಿ ಇಟ್ಟಿದ್ದಾರೆ ಅಂತ. ಅದಿನ್ನೊಂದು ಮುಂದುವರಿದ ಸರ್ಕಾರಿ ಸಂಸ್ಥೆ ಅದು. ಆ ರೇರಾ ಅನ್ನೋರಿಗೆ ಬೆನ್ನುಮೂಳೆ ಇಲ್ಲ, ಅವ್ರಗಳಿಗೆ ಇವ್ರು ಹೇಳ್ದಂಗೆ ಕೇಳ್ತಾರೆ. ಅದೆಂಗೆ ಬಿ ಡಿ ಎ ರಿಯಲ್ ಎಸ್ಟೇಟ್ ಸಂಸ್ಥೆ ಆಗಲ್ವಂತೆ? ಕಡಿಮೆ ದುಡ್ಡಲ್ಲಿ ರೈತರಿಂದ ಜಾಗ ತಗೊಂಡು ಜಾಸ್ತಿ ದುಡ್ಡಿಗೆ ಮಾರಿ ಇಟ್ಕೊಳ್ಳೋಂಥ ನೀವು ಅದೆಂಗೆ ಆಗಲ್ಲ? ಯು ಆರ್ ರಿಯಲ್ ಎಸ್ಟೇಟ್ ಬ್ರೋಕರ್ ಆ್ಯಂಡ್ ಸೆಲ್ಲರ್ ಲೈಕ್ ಎನಿ ಅದರ್ ರಿಯಲ್ ಎಸ್ಟೇಟ್ ಕಂಪನಿ. ಸೊ ಇದನ್ನು ಸೆಟ್ಲ್ ಮಾಡಿದೆ, ಅಲ್ಲಿಗೆ ಯಾಕೆ ಹೋಗ್ತಾ ಇದ್ದೀರಿ ಹೊಸ ಟೌನ್ಶಿಪ್ಗೆ ಅಂತ ಯಾರೊಬ್ಬರು ಕೇಳಬೇಕು ಅಷ್ಟೇ. ಓಕೆ, ಇನ್ನು ಶಾಲೆಗಳಲ್ಲಿ ಹಿಜಾಬ್ಗೆ ಅವಕಾಶ ಕೊಟ್ಟು ಕೇಸರಿ ಶಾಲು ಪೇಟ ನಿರ್ಬಂಧ ಮಾಡಿರೋದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸಮರ್ಥಿಸಿಕೊಂಡಿದ್ದಾರೆ. ಜನಿವಾರ ಶಿವದಾರಕ್ಕೂ ಅವಕಾಶ ಕೊಟ್ಟಿದ್ದೀವಿ, ಹಾಗೆ ಹಿಜಾಬ್ಗೂ ಅವಕಾಶ ಕೊಟ್ಟಿದ್ದೀವಿ, ಕೇಸರಿ ಶಾಲು ಕೇಸರಿ ಪೀಠ ಹಾಕೊಂಡು ಬರೋದಕ್ಕೆ ವಿದ್ಯಾರ್ಥಿಗಳಿಗೆ ಅವಕಾಶ ಇಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇನ್ನು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ, ಮಕ್ಕಳ ಹಿತದೃಷ್ಟಿಯಿಂದ ಆದೇಶ ಮಾಡಿದ್ದೀವಿ, ಯಾವುದೇ ಕಾರಣಕ್ಕೂ ಆದೇಶ ವಾಪಸ್ ಪಡೆಯಲ್ಲ. ಬಿಜೆಪಿಯವರ ವಿರುದ್ಧ ಎಲ್ಲ ಅವರು ತಮಗೆ ಇಷ್ಟ ಬಂದಂಗೆ ಬಂಡಾಟದಲ್ಲಿ ಏನನ್ನು ಬೇಕಾದ್ರೂ ಮಾತಾಡ್ಬೋದು. ಅಧಿಕಾರ ಇದೆ, ಬಾಯಿ ಇದೆ, ನಾಲಿಗೆ ಇದೆ. ಹೌದು, ನಾವು ಅದನ್ನು ತಡೀಲಿಕ್ಕಾಗಲ್ಲ. ಮುಖ್ಯಮಂತ್ರಿಗಳು ಅನ್ಫಾರ್ಚುನೇಟ್ಲಿ ಬೀಯಿಂಗ್ ಎ ಲಾಯರ್ ಯು ಆರ್ ಅಟ್ರಾಸಿಯಸ್ಲಿ ರಾಂಗ್. ನನ್ನ ಪ್ರಕಾರದಲ್ಲಿ ಇನ್ನು ಮುಂದೆ ಅಸೆಂಬ್ಲಿನಲ್ಲಿ ಎಲ್ಲ ವಿಚಾರನೂ ಚರ್ಚೆಗೆ ತರಬೇಕು. ಕೋರ್ಟಲ್ಲಿ ಇದ್ದರು ಕೇಳಿದ್ರೆ ನೀವೇ ಮಾಡಿದ್ದೀರಿ ಅಂತ ಹೇಳಬೇಕು. ಕೋರ್ಟಲ್ಲಿ ಇದ್ದಾಗ ನೀವೇ ಮಾಡಿದ್ದೀರಿ ಅನ್ಬೇಕು, ಚರ್ಚೆಗೆ ತರ್ಬೋದು. ನಂಬರ್ 1. ನಂಬರ್ 2, ಜನಿವಾರವನ್ನು ಶಿವದಾರವನ್ನು ನೀವು ಹಿಜಾಬ್ಗೆ ಲಿಂಕ್ ಮಾಡ್ತಿರೋದೇ ಮಿಸ್ಟರ್ ಎಜುಕೇಷನ್ ಮಿನಿಸ್ಟರ್ ಇನ್ ಯುವರ್ ಬ್ರಿಲಿಯನ್ಸ್ ಆ್ಯಂಡ್ ಬ್ರೈನ್ ರಾಂಗ್. ಅದು ಜನಿವಾರ ಮತ್ತು ಲಿಂಗಧಾರ ಎರಡೂ ಎಕ್ಸಿಬಿಟ್ ಆಗಿ ಹೊರಗಡೆ ಕಾಣಿಸುವ ಪದಾರ್ಥವಲ್ಲ, ಮತ್ತು ಇದು ಸಬ್ಜೆಕ್ಟ್ ಆಫ್ ಕಾಂಟ್ರವರ್ಸಿ ಅಲ್ಲ. 1000 ವರ್ಷಗಳಲ್ಲಿ ಬಂದಿರುವ ಪದ್ಧತಿ ಮತ್ತು ಸಂಸ್ಕೃತಿ. ಹಿಜಾಬು 1000 ವರ್ಷದ ಅಲ್ಲ, ಹಾಗಾಗಿ ಅದು ಗೋಚಲಾಗಿದೆ. ಎಲ್ಲಿದು ಅದು ಹೊರಗಡೆ ಕಾಣಿಸುವಂಥದ್ದು. ಸಮಸ್ಯೆ ಅಲ್ಲಿದೆ. ಬಟ್ ಅದು ಸರಿಯೋ ತಪ್ಪೋ ಎಂಬುದನ್ನು ಕೋರ್ಟು ಇತ್ಯರ್ಥ ಮಾಡಬೇಕು. ಅಲ್ಲಿಯವರೆಗೆ ನೀವು ಕಾಯಬೇಕಿತ್ತು. ಕೋರ್ಟಲ್ಲಿ ಇರ್ಬೇಕಾದ್ರೆ ಹೆಂಗೆ? ಹೌದು, ನೀವು ಕಾದಿಲ್ಲ. ನಿಮ್ಮ ರಾಜಕೀಯ ಕಾರಣಗಳಿಗೆ ಸಂಪ್ರೀತಿಗೊಳಿಸೋದಕ್ಕೆ ಮುಸ್ಲಿಮರನ್ನ ತಂದಿದ್ದೀರಿ.
ಆದರೆ ಅದೇ ಮುಸ್ಲಿಮರು ನಿಮಗೆ ಕೈ ಎತ್ತಿ ಮತವನ್ನು ಹಾಕುತ್ತಿರುವುದೆಲ್ಲ ಭಾಳ ಕಡೆ ಬರ್ತಾ ಇದೆ. ಹೌದು. ಕೆಲವು ಕಡೆ ನಿಮ್ಮ ಕೈ ಎತ್ತಿ ಹಾಕಿದ್ದಾರೆ. ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ನ್ಯೂಸಲ್ಲೆಲ್ಲ ಬರ್ಬೋದೇನೋ ಅದು, ಕೈ ಎತ್ತಿದ್ದಾರೆ, ಎತ್ತುತ್ತಾರೆ. ಕೆಲವು ಮುಸ್ಲಿಮರು ಕೇಳ್ತಿರೋದು, ಮುಸ್ಲಿಮರು ಕಾಂಗ್ರೆಸ್ಸಿನ ಜೀತದಾಳುಗಳು ಆಗಿದ್ದಾದ್ರೂ ಯಾಕೆ ಅಂತ ಕೇಳ್ತಿದ್ದಾರೆ. ನಿಜ. ಯಾಕೆ ಏನಕ್ಕೆ ಒಂದು ಪಕ್ಷದ ಬಾಲಕರಂತೆ ಆಡಬೇಕು ನಾವು ಅಂತ ಕೇಳ್ತಿದ್ದಾರೆ. ಹಾಗಾಗಿ ದಿ ಗವರ್ನಮೆಂಟ್ ಲೀಗಲಿ ನನ್ನ ಲೆಕ್ಕಾಚಾರದಲ್ಲಿ ನಾಟ್ ಇನ್ ಎ ಗುಡ್ ಪೊಸಿಷನ್. ಓಕೆ. ಇನ್ನು ಅವ್ರು ಹೇಳೋದು ಪೇಟ ಹಾಕೊಂಡು ಬರೋಕ್ಕೆ ಜಾಗ ಇಲ್ಲ. ಯಾಕೆ ಜಾಗ ಇಲ್ಲ? ಪೇಟ ನಾವು 600 ವರ್ಷದಿಂದ ಇದೆ, ಹಂಗಾರೆ ಯಾಕಿಲ್ಲ? ಯಾಕೆ ಹಾಕೊಂಡ್ಬರಬಾರ್ದು? ಇತಿಹಾಸನೇ ಇದೆ, ಅದಕ್ಕೆ ಇದೆ. ಹಾಗಾಗಿ ದಿಸ್ ಗವರ್ನಮೆಂಟ್ ಭಂಡಾಟಕ್ಕೆ ಬಿದ್ದಿದೆ. ಒಬ್ಬರು ಹುದ್ದೆಯನ್ನು ಉಳಿಸಿಕೊಳ್ಳಲು, ಇನ್ನೊಬ್ಬರು ಇನ್ಯಾರನ್ನು ಮೆಚ್ಚಿಸಲು ಓಡಾಡ್ತಿದ್ದೀರಿ. ಇದರಿಂದ ನೀವು ಇನ್ನಷ್ಟು ಕಿರೀಕಗಳನ್ನು ಜಾಸ್ತಿ ಮಾಡ್ತಾ ಇದ್ದೀರಿ. ಯಾವ್ಯಾವುದೋ ರಾಜ್ಯಗಳಲ್ಲಾದಂತೆ ನಮ್ಮ ರಾಜ್ಯದಲ್ಲೂ ನಿಮ್ಮ ನಿರೀಕ್ಷೆಗಳಿಗೆ ಮೀರಿ ಹಿಂದೂ ಕನ್ಸಾಲಿಡೇಷನ್ಸ್ ಸ್ಟಾರ್ಟ್ ಆಗಬಹುದು. ಆಗ ಮಣ್ಣಿಗೆ ಮಣ್ಣನ್ನು ತಿನ್ನುತ್ತೀರಿ. ಅಷ್ಟೇ. ಇದು ನಿಮ್ಮಿಷ್ಟ. ಮುಂದಕ್ಕೆ ಕೇರಳ ಸಿಎಂ ಸಸ್ಪೆನ್ಸ್ಗೆ ಕೊನೆಗೂ ತೆರೆ ಬಿದ್ದಿದೆ. ಅಳದು ತೂಗಿ ನೀಟಿಂದ ಮಾತ್ರ ನನ್ನ ಪ್ರಕಾರ ಗವರ್ನಮೆಂಟ್ ಶುಡ್ ವಿಡ್ರಾ ಫ್ರಮ್ ನೀಟ್. ನೀವು ವಿಡ್ರಾ ಆಗಿ ಸ್ಟೇಟ್ ಗವರ್ನಮೆಂಟ್. ಹೌದು. ನಾವ್ಯಾಕೆ ಆ ನೀಟ್ ಒಳಗಡೆ ಇರಬೇಕು? ಹಂಗೆ ಮಾಡಕ್ಕೆ ಬರುತ್ತಾ ಸರ್? ಅದು ನನಗೆ ಗೊತ್ತಿಲ್ಲ, ನಾವು ಮಾಡಲ್ಲ. ನಮ್ಮ ರಾಜ್ಯದ ದುಡ್ಡಿನಲ್ಲಿ ಕಟ್ಟಿದ ಮೆಡಿಕಲ್ ಕಾಲೇಜ್ಗಳಿಗೆಲ್ಲ ನಾರ್ತ್ ಇಂಡಿಯಾ ನಾವು ಈ ಥರ ಕಚಡಗಳ ಥರ ಎಕ್ಸಾಮ್ ಬರೆದು ಅಲ್ಲಿ ಸೀಟ್ ತಗೊಳ್ಳಲ್ಲ, ಹೈಯರ್ ರ್ಯಾಂಕ್ ತೊಗೊಂಡು ಇಲ್ಲಿ ಬಂದು ನಮ್ಮ ಸೀಟ್ಗಳಿಂದ ಒಳ್ಳೊಳ್ಳೆ ಕಾಲೇಜ್ಗಳಲ್ಲಿ ತೊಗೊಂಡು ನಮ್ಮ ಮಕ್ಕಳನ್ನ ಹಾಳು ಮಾಡ್ತಿರೋದಕ್ಕೆ. ತಮಿಳ್ನಾಡಲ್ಲಿ ನೀಟಿನ ಒಪ್ಪಿಲ್ಲ, ಒಂದು ಪೋರ್ಷನಲ್ಲಿ ಭಾಳ ಕಾಲೇಜ್ಗಳಲ್ಲಿ ನೀಟ್ ಇಲ್ಲ ಅಲ್ಲಿ. ಹಾಗಾಗಿ ನಾವು ಬಿಡಿ, ಯು ಗೋ ಕಾಲೇಜ್ ಸ್ಪೆಷಲ್ ಸೆಷನ್ ಆಫ್ ದಿ ಅಸೆಂಬ್ಲಿ ಆ್ಯಂಡ್ ವಿಡ್ರಾ ಫ್ರಮ್ ನೀಟ್. ನಮಗೆ ನೀಟ್ ಬೇಕಿಲ್ಲ. ತಮಿಳ್ನಾಡು ಹಂಗಾರೆ ಯಾಕೆ ಬೇಕಿಲ್ಲ ಅಂತ ಬಿಟ್ಟಿದ್ದಾರೆ ಅವರು. ಅಂದರೆ ಕೆಲವು ಕಾಲೇಜ್ಗಳಲ್ಲಿ ನೀಟ್ ಇಲ್ಲ ಅಲ್ಲಿ. ಅವ್ರಿಗಾದ್ಮೇಲೆ ನಮ್ಮಲ್ಲೂ ಆಗಬೇಕು. ನಮಗೆ ನೀಟ್ ಬೇಕಾಗಿಲ್ಲ. ನಮಗೆ ನಮ್ಮ ದುಡ್ಡಿದು. ಹಂಗಾರೆ ಕೇಂದ್ರ ಸರ್ಕಾರ ಕಾಂಪನ್ಸೇಟ್ ಮಾಡಲಿ, ಇಲ್ಲ ಸುಪ್ರೀಂ ಕೋರ್ಟ್ ಕಾಂಪನ್ಸೇಟ್ ಮಾಡಲಿ. ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಕಟ್ಟಿರೋ ಕಾಲೇಜ್ಗಳು ಇವೆಲ್ಲ ಇವ್ರು ತಾತನ ಮನೆ ದುಡ್ಡಲ್ಲೆಲ್ಲ ಕಟ್ಟಿರೋದು. ಎಲ್ಲ ಕಚಡಗಳು ಅಲ್ಲಿ ಕೂತ್ಕೊಂಡು ನಾರ್ತ್ ಇಂಡಿಯಾನಲ್ಲಿ ಓದಕ್ಕೆ ಬರದೇ ಇರೋಂತಹ ಪಟಿಂಗರೆಲ್ಲ ಎಕ್ಸಾಮನ್ನು ಬರೆದು ಬಂದು ಇಲ್ಲಿ ನಮ್ಮ ಮಕ್ಕಳದನ್ನು ತೊಗೊಂಡು ಸಾಯಿಸೋಕ್ಕೆ. ವರ್ಚುವಲಿ ಕನ್ನಡಿಗರು ಡಾಕ್ಟರ್ಗಳಾಗೋದು ನಿಂತೋಗಿದೆ. ಎಲ್ಲ ಉತ್ತರ ಭಾರತದವ್ರಿಗೆ ಹೋಗ್ತಾ ಇರೋಂಥದ್ದು. ಸಿದ್ದರಾಮಯ್ಯ, ಇಫ್ ಯು ಹ್ಯಾವ್ ರಿಯಲಿ ದಿ ಬ್ಯಾಕ್ ಬೋನ್, ಹಿಜಾಬ್ ಅಲ್ಲ, ಅದನ್ನು ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡುತ್ತೆ. ನೀವು ಮಾಡಿದ್ರು ಮಾಡುತ್ತೆ, ಮಾಡದಿದ್ರು ಮಾಡುತ್ತದು. ಹೌದು. ಅದು ಆರ್ ಮೇ ಬಿ ಇವನ್ ಸ್ಟೇ ಕೊಟ್ಟರು ಕೊಡ್ಬೋದು ನಿಮ್ಮ ಆರ್ಡ್ರಿಗೆ ನಾಳೆ, ಅದು ಪ್ರಶ್ನೆ ಬೇರೆ. ಇದು ಮಾಡಿ, ಕಾಲ್ ಎ ಸ್ಪೆಷಲ್ ಸೆಷನ್ ಆಫ್ ದಿ ಅಸೆಂಬ್ಲಿ ಆ್ಯಂಡ್ ವಿಡ್ರಾ ಆ್ಯಂಡ್ ಪಾಸ್ ಎ ರೆಸಲ್ಯೂಷನ್. ವಿ ಡೋಂಟ್ ವಾಂಟ್ ದಿಸ್ ರಬ್ಬಿಶ್ ಸಿಸ್ಟಮ್ ಅಂತ. ಎಸ್. ಕೇರಳ ಸಿಎಂ ಸಸ್ಪೆನ್ಸ್ ಕೊನೆಗೂ ತೆರೆ ಬಿದ್ದಿದೆ. ಸತೀಶನ್ ಅವರನ್ನ ಹೈಕಮಾಂಡ್ ಸಿಎಂ ಆಗಿ ಘೋಷಣೆ ಮಾಡಿದೆ. ಸಿಎಂ ಹುದ್ದೆ ನಿರೀಕ್ಷೆಯಲ್ಲಿದ್ದ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ಗೆ ತೀವ್ರ ನಿರಾಸೆಯಾಗಿದೆ. 11 ದಿನ ಆಗಿತ್ತು ಚುನಾವಣೆ ನಡೆದು, ಈಗ ಕೊನೆಗೂ ಅವರು ಮುಖ್ಯಮಂತ್ರಿಯನ್ನು ಘೋಷಣೆ ಮಾಡಿದ್ದಾರೆ. ಇನ್ನು ರಾಜ್ಯಪಾಲರನ್ನು ಅವರು ಭೇಟಿಯಾಗಿ ಸರ್ಕಾರ ರಚನೆಗೆ ಹಕ್ಕನ್ನು ಮಂಡಿಸಿದ್ದಾರೆ. ಆದರೆ ವೇಣುಗೋಪಾಲ್ ಅವರು ಮಾತ್ರ ಹೈಕಮಾಂಡ್ ಹೇಳಿದಂಗೆ ನಾವು ಕೇಳ್ತೀವಿ, ನಾವು ಸ್ವಾಗತಿಸ್ತೀವಿ ಆ ನಿರ್ಧಾರವನ್ನು ಅಂತ ಹೇಳಿದ್ದಾರೆ. ಜೊತೆಗೆ ಅದೇ ಹೇಳಬೇಕು. ಅದೇ ಇನ್ನೇನು ನನಗೆ ಕೋಪ ಬಂದಿದೆ ಅನ್ನಕ್ಕಾಗತ್ತೆ ಅವರು. ಅದು ಜನರಲ್ ಸೆಕ್ರೆಟರಿ ಆಗಿ ರಾಹುಲ್ ಗಾಂಧಿ ಪಕ್ಕ ಹಿಂದೆ ಮುಂದೆ ಬ್ಯಾಗ್ ಹಿಡ್ಕೊಂಡು ಓಡಾಡುವಾಗ ಚೆನ್ನಿತಾಲನು ಕೋಪ ಮಾಡ್ಕೊಂಡಿದ್ದಾರಂತೆ. ನನ್ನ ಹಿರಿತನ ನೀವು ಪರಿಗಣಿಸಿಲ್ಲ ಅಂತ. ಇಲ್ಲಿ ಪ್ರಾಬ್ಲಮ್ ಆಗಿರೋದು ಅದಲ್ಲ. ರಾಹುಲ್ ಗಾಂಧಿಗೆ ಆಸೆ ಇತ್ತೇನೋ ವೇಣುಗೋಪಾಲ್ನೇ ಮಾಡಿಬಿಡೋಣ ಅಂತ, ಅಥವಾ ಇನ್ಯಾರನೋ ಮಾಡೋಣ ಅಂತ. ಕೇರಳದಲ್ಲಿ UDFಗೆ ಬಂದಿರೋದು 80 ಚಿಲ್ಲರೆ ಎಷ್ಟೋ ಬಂದಿದೆ ಅಲ್ಲ? ಹೌದು ಸರ್. 180 ಎಷ್ಟೋ ಬಂದಿದೆಯಲ್ಲ? 120 ಚಿಲ್ಲರೆ ಸರ್. ಎಷ್ಟೋ ಬಂದಿದೆ? 180 ಎಷ್ಟೋ ಬಂದಿದೆ. ಅದರಲ್ಲಿ 20 ಚಿಲ್ಲರೆನೋ 24 ಚಿಲ್ಲರೆನೋ IUML ಅಲ್ಲಿದೆ. ಹೌದು, ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗಲ್ಲಿದೆ. ಅವ್ರೇನು ಹೇಳಿದ್ದಾರೆ ಅಂದರೆ, ಬಾಯಿ ಮುಚ್ಕೊಂಡು ಸತೀಶನ್ ಮಾಡೋದಾದ್ರೆ ಮಾಡಿ, ಇಲ್ಲದೆ ನಮಗೆ ಗೊತ್ತಿದೆ ಏನು ಮಾಡಬೇಕು ಅದು ಮಾಡ್ತೀವಿ. ಇದು ಕಾಂಗ್ರೆಸ್ಗೆ ಎಚ್ಚರಿಕೆಯ ಗಂಟೆ. ರಾಜ್ಯದಲ್ಲೂ ಬರೆದಿಟ್ಕೊಳ್ಳಿ. ಹೌದು. ಕೇರಳದಲ್ಲಿ ನೆಕ್ಸ್ಟ್ ಯಾರು ನಿಮ್ಗೆ ಡಿಕ್ಟೇಟ್ ಮಾಡ್ತಾರೆ ಅನ್ನೋದನ್ನ ಈಗ ತೀರ್ಮಾನ ಆಗ್ತಾ ಇದೆ ಅಲ್ಲಿ. ಹಂಗಾರೆ ಬರೆದಿಟ್ಕೊಳ್ಳಿ. ಕಾಂಗ್ರೆಸ್ನವ್ರು ಹೆಂಗೆ ಬಗ್ಗು ನಡಿಬೇಕಾಗತ್ತೆ ನೀವು ಅಂತ. ನಾಳೆ ಅಲ್ಲಿ ಅವ್ರು ನಾಳೆ ಕೇಳಿದ ಮಂತ್ರಿಗಿರಿ ಕೊಡಬೇಕು ನೀವು ಅವ್ರಿಗೆ. ಬೇರೆ ದಾರಿ ಇಲ್ಲ ನಿಮಗೆ. ಹೌದೌದು. ಸೇಮ್ ಅಸ್ಸಾಂನಲ್ಲಿ ನಿಮ್ಮ ಪರಿಸ್ಥಿತಿ ಬಂದು ಕೂತಾಗಿದೆ. ನಿಮ್ಮ ಹತ್ರ ಇರೋ ಎಲ್ಲ MLAಗಳಲ್ಲಿ ಹೆಚ್ಚು ಕಡಿಮೆ ಎಲ್ಲರೂ ಅವರೇ ಮುಸ್ಲಿಮ್ಸೇ ಆಗಿದೆ. ವೆಸ್ಟ್ ಬೆಂಗಾಲ್ನಲ್ಲಿ ನೀವು ಅಷ್ಟು ಜನ 60 ಜನ ಚಿಲ್ಲರೆಗೆ ಟಿಕೆಟ್ ಕೊಡೋಕೆ ಹೋದ್ರು, ಗೆದ್ದವರು ಒಬ್ಬರೋ ಇಬ್ಬರು ಓಟ್ ಹಾಕಲಿಲ್ಲ ನಿಮ್ಗಲ್ಲಿ. ಅಂದರೆ ನಿಮ್ಮ ಪರಿಸ್ಥಿತಿ ಎಲ್ಲಿಗೆ ಹೋಗ್ತಾ ಇದೆ ಅಂತಂದರೆ, ಯು ಕುಡ್ ಬಿ ಬ್ರ್ಯಾಂಡೆಡ್ ಆ್ಯಸ್ ದಿ ಓನ್ಲಿ ಮುಸ್ಲಿಂ ಪಾರ್ಟಿ. ಸೊ ನೀವು ಅವ್ರನ್ನ ದಿಸ್ ಇಸ್ ದಿ ಆರ್ಗ್ಯುಮೆಂಟ್ ನಾನು ಇವತ್ತು ಬೆಳಗ್ಗೆಯಿಂದ ನೋಡ್ತಿರೋದು. ಕಾಂಗ್ರೆಸ್ನವ್ರು ನೀವು ಅವ್ರನ್ನ ಓಲೈಸೋಕ್ಕೆ ಹಿಜಾಬ್ ತರ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ. ಅವನು ಯಾವನ ಕಚಡ ಒಬ್ಬ TV ಕೇದು MLA ಒಬ್ಬ ಮದ್ರಾಸಲ್ಲೆಲ್ಲೋ ಬಾಯಿಗೆ ಬಂದಂಗೆ ಮಾತಾಡೋದು,
ಸನಾತನ ಧರ್ಮ ಅಂದ್ಕೊಂಡು. ಅವನು ಯಾರೋ ಮುಸ್ಲಿಂ, ಅವನು ಎಮ್ ಎಲ್ ಎ, ಮುಸ್ಲಿಂ. ಅವನು ಸನಾತನ ಧರ್ಮದ ನಿರ್ಮೂಲನೆಗೆ ಬಂದಿದ್ದೀನಿ ಅಂತಾನೆ. ಮುಸ್ಲಿಂ ಧರ್ಮ ಭಾರತದ್ದಲ್ಲ, ಅದರ ನಿರ್ಮೂಲನೆಗೆ ನಾವು ಕಟಿಬದ್ಧವಾಗಿದ್ದೀನಿ ಅಂತ ಯಾವನಾರು ಹೇಳಿದ್ರೆ, ನಿರ್ಮೂಲನೆ ಆಗಬೇಕು ಮುಸ್ಲಿಂ ಧರ್ಮ ಇಲ್ಲಿ ಭಾರತದಿಂದ ಅಂತ ಒಬ್ಬ ಹೇಳಿದ್ರೆ ಅದು ಓಕೆನಾ? ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಲೇ ಅಂತ ಹೇಳಬೇಕು ಅವನಿಗೆ, ಆ ವಿಜಯ್ ಅನ್ನೋಂಥ ಗಣಂದಾರಿ ಮುಖ್ಯಮಂತ್ರಿ. ಇಲ್ಲದೇ ಇದ್ದರೆ ಟೈಮ್ ಆಗತ್ತಷ್ಟೇ, ಅನುಭವಿಸ್ತಾರೆ. ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ ಬಂಗಾಳದಲ್ಲಿ ಈ ಲೆವೆಲ್ ಆಫ್ ಕನ್ಸಾಲಿಡೇಷನ್ಸ್ ಆಗತ್ತೆ ಅಂತ? ಖಂಡಿತ ಇಲ್ಲ. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಎಕ್ಸ್ಪೆಕ್ಟ್ ಮಾಡಬೇಡಿ. ಕರ್ನಾಟಕದಲ್ಲೂ ಅದು ಆಗತ್ತೆ, ಬೇಡ ಅಂದರೂ ಆಗಿಬಿಡುತ್ತೆ. ನಿಜ, ಬರೆದಿಟ್ಕೊಳ್ಳಿ. ಹಾಗಾಗಿ ಈಗ ಎಲ್ಲರೂ ಹೇಳ್ತಿರೋದು ಈ ಅಪಾಯಿಂಟ್ಮೆಂಟ್ ಆಫ್ ಸತೀಶನ್ನು ಕಾಂಗ್ರೆಸ್ದಲ್ಲ, ಇದು IUML, ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ದು. ಈಗ ಕಾಂಗ್ರೆಸ್ಸು ದೇಶದ ಹೊಸ ಇಂಡಿಯನ್ ಮುಸ್ಲಿಂ ಲೀಗ್ ಅಂತ ಈಗ ನಡೆದಿರೋ ಚರ್ಚೆ. ಎಸ್, ಅಧಿಕಾರ ಹಂಚಿಕೆ ಬೋಧಿಮುಚ್ಚಿದ ಕೆಂಡ ಅವ್ರವ್ರು ಹೇಳ್ತಿದ್ದಾರೆ ತಿಂಗಳ ಕೊನೆಯಲ್ಲಿ ಆಗ್ಬೋದು ಅಂತ, ಕೆಲವರು ಆಗಲ್ಲ ಅಂತ ಕೆಲವರು. ಅದೇನೋ ರಾಜಣ್ಣ ಮಾತ್ರ ಪ್ರಧಾನಿ ಭಾಳ ಮಾಸ್ ಲೀಡ್ರು ಬಿಡ್ರಿ ಇಂದಿರಾ ಗಾಂಧಿ ಬಿಟ್ಟ ಮೇಲೆ ಅಂತಂತ ಎಲ್ಲ ಹೇಳಿದ್ದಾರೆ. ಟಿಪಿಕಲ್ ಅವ್ರ ಬಾಯಿ, ಅವ್ರು ಹೇಳ್ತಾರೆ, ಅವ್ರೇನು ಕೇರ್ ಮಾಡಲ್ಲ ಯಾವುದನ್ನೂ. ಅದು ನಿಜಾನೂ ಇರಬಹುದು. ಆಲ್ ಇಂಡಿಯಾ ಲೆವೆಲಲ್ಲಿ ನಿಮ್ಗೆ ಇವತ್ತು ಲೀಡ್ ಮಾಡಬಹುದಾದ ಲೀಡರ್ಗಳಿಲ್ಲ. ಅವ್ರು ಹೇಳಿದ್ದನ್ನ ನಾನು ಒಪ್ಪಬೇಕು ಅಂತ ಯಾವ ರೂಲೂ ಇಲ್ಲ ಇಲ್ಲಿ. ಆದರೆ ಲೀಡ್ ಮಾಡೋ ಲೀಡರ್ಸ್ ಯಾರೂ ಇಲ್ಲ ಅಷ್ಟೇ.